ನಾನು ಹುಟ್ಟಾಗ್ಲಿಂದ ನಿಮ್ಮನ್ನೇ ರೋಲ್ ಮಾಡಲ್ ಆಗಿ ಇಟ್ಕೊಂಡು ಬೆಳೆದಿದ್ದೆ ಅಜ್ಜಿ. ಬದುಕಿದ್ರೆ ನಿಮ್ಮ ಥರನೇ ಬದುಕಬೇಕು ಅನಿಸ್ತಿತ್ತು. ಆದರೆ ಇವತ್ತು ನಾನಷ್ಟು ಇಷ್ಟಪಡ್ತಿದ್ದ ಆರಾಧಿಸ್ತಿದ್ದ ಅಜ್ಜಿ ನೀವೇನ ಅಂತ ಆಶ್ಚರ್ಯ ಆಗ್ತಿದೆ. ನೋವಾಗಬೇಕು ಆದರೆ ಅಳೋಕ್ಕಾಗಬಾರ್ದು ಅಂತ ಏಟ್ ಕೊಟ್ಬಿಟ್ರಲ್ಲ ಅಜ್ಜಿ. ಒಂದು ಸಲ ನಿಮ್ಮ ಬದುಕಿನ ರೀತಿನ ಪ್ರಶ್ನೆ ಮಾಡೋದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷಣ. ನನ್ನ ಹೆಂಡತಿನ ನನ್ನ ಕಾಂಪಿಟೇಟರ್ ಆಗಿ ಮಾಡೋಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು ಅಜ್ಜಿ? ಅಜ್ಜಿ ಪ್ರಪೋಸಲ್ನ ಒಪ್ಕೊಳ್ಳೋಕೆ ಮುಂಚೆ ನಿನಗಾದ್ರೆ ನನ್ನ ಮನಸ್ಥಿತಿ ಬಗ್ಗೆ ಫೀಲ್ ಆಗಲಿಲ್ವಾ ಜಾನು? ನಾನೊಬ್ಬ ದಡ್ಡ. ನಿನಗೆ ನನ್ನ ಬಗ್ಗೆ ಇದ್ದ ಫೀಲಿಂಗ್ಸ್ಗಳು ಸತ್ತು ಹೋಗಿದ್ದಕ್ಕೆ ತಾನೇ ಡಿವೋರ್ಸ್ ಪೇಪರ್ಸ್ ಕಳಿಸಿರೋದು. ಬಾವಾ ಬಾವಾ, ಹೊಸ MD ನಮ್ಮ ಅಕ್ಕನೇ ಅಂತೆ, ಹೌದಾ? ಎಂತ ಪ್ಲೆಸೆಂಟ್ ಸರ್ಪ್ರೈಸ್ ಬಾವಾ. ಬಾವಾ, ನಿಮ್ಮ ಅಜ್ಜಿ ಯಾರು 3ನೇ ಅವ್ರನ್ನ ಕರ್ಕೊಂಡ್ಬಂದು ನಿಮ್ ಜಾಗದಲ್ಲಿ ಕೂರ್ಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಕ್ಕ ಅಲ್ಲ 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 ನಿಮ್ ಹೆಂಡತಿ. ಖುಷಿ ನೋಡು, ಕಳ್ಳ ಅವ್ರನ್ನೇ ತಂದು ಕೂರ್ಸ್ಬಿಟ್ಟಿದ್ದಾರೆ ಬಾಬಾ. ನಿಮ್ಮ ಅಜ್ಜಿ ಸಿಕ್ಕಾಬಟ್ಟೆ ಗ್ರೇಟ್ ಆಗ್ಬಿಟ್ರು. ನನಗೆ ಅಕ್ಕ ಇಲ್ಲಿ ಬಾಬಾ ಗೊತ್ತಿಲ್ವಾ? ಬಿಡಿ, ನಾನೇ ಹುಡ್ಕೋತೀನಿ. ಅಕ್ಕ, ಅವಳು ಫಸ್ಟ್ ಕಂಗ್ರಾಟ್ಸ್ ಹೇಳ್ಬೇಕು. ಹಾರ್ಟಿ ಕಂಗ್ರ್ಯಾಚುಲೇಷನ್ ಸರ್. ಹೊರಗಡೆ ಅವ್ರು ಯಾರು MD ಆಗಿ ಬರ್ತಾರೆ ಅಂತ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಸರ್. ಈಗ ನೋಡಿದ್ರೆ ನಮ್ ಜಾನ್ವಿ ಮೇಡಮ್ ಅವರೇ ನಮ್ MD. ಶ್ರೀಮಾನ್ ಹಾಗೂ ಶ್ರೀಮತಿ ಇಬ್ರು ಒಂದೇ ಆಫೀಸು, ಒಂದೇ ಚೇಂಬರು ಇರ್ಬೋದು ಸರ್. ಶ್ರೀಮತಿ ಅವ್ರ MD, ಶ್ರೀಮಾನ್ ಅವ್ರ ಅವರ ಅಸೋಸಿಯೇಟು. ಏನಂತೀರಿ ಸರ್? ಸೂಪರ್ ಕಾಂಬಿನೇಷನ್ ಅಲ್ವಾ ಸರ್? ನನ್ನ ಮಾತಿಗೆಲ್ಲಿದೆ ಬೆಲೆ? ಪ್ರತಿಯೊಬ್ಬ ಗಂಡಸಿನ ಸಾಧನೆ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಆದರೆ ನನ್ನ ಸಾಧನೆ ಹಿಂದೆ ನನ್ನ 6 ಜನ ಅಮ್ಮಂದಿರಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ಆದರೆ ಇವತ್ತು ನನ್ನ ಅಜ್ಜಿ ಮತ್ತು ಜಾನ್ವಿ ಸೇರಿಕೊಂಡು ನನ್ನ ಸಾಧಕನ ಪಟ್ಟದಿಂದ ಒಬ್ಬ ಲೂಸರ್ ಪಟ್ಟಕ್ಕೆ ತಳ್ಬಿಟ್ರು. ನನ್ನಂಥ ಲೂಸರ್ ಜೊತೆ ಮಾತಾಡ್ತಾ ನೀವೇ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋತೀರಾ? ಹೋಗಿ ನಿಮ್ಮ ಹೊಸ MDಗೆ ಕಂಗ್ರಾಟ್ಸ್ ಹೇಳಿ ಹೋಗಿ. ನೀವೇನು ಹೊರಡಿ? ಅಕ್ಕ, ನೀನ್ ಇಲ್ಲಿದ್ಯಾ? ಕಂಗ್ರಾಟ್ಸ್ ಕಣೆ, ಕಂಗ್ರಾಟ್ಸ್. ಸಾರಿ, MD ಅಂತ ಗೊತ್ತಿರ್ಲಿಲ್ಲ, ಬೊಕ್ಕೆ ಎಲ್ಲ ಏನು ತಂದಿಲ್ಲ. ಬರೀ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ, ಫೀಲ್ ಮಾಡ್ಕೋಬೇಡ. ಕಂಗ್ರಾಟ್ಸ್. ಇದೇನೆ ಇಷ್ಟೊಂದು ಸಪ್ಪೆ ಹೇಳ್ತಾ ಇದೀಯಾ? ನಿನ್ನ MD ಸೀಟಲ್ಲಿ ಕೂರ್ಸಿದಾರಾ ಅಥವಾ ಸೀಟಿಂದ ಕೆಳಗೆ ಇಳಿಸ್ಬಿಟ್ಟಿದಾರಾ? ಒಳ್ಳೆ ಇಳಿಸಿರೋರ್ ತರ ಮಾತಾಡ್ತಾ ಇದೆಯಲ್ಲೇ. ಓಹೋ, ಪಾರ್ಟಿ ಕೇಳ್ಬಿಡ್ತೀನಿ ಅಂತನಾ? ಅದ್ರಲ್ಲೆಲ್ಲ ಕನ್ಸೆಷನ್ ಇಲ್ಲಮ್ಮ. ಒಂದು ಗ್ರ್ಯಾಂಡ್ ಪಾರ್ಟಿ ಕೊಡಿಸ್ಲೇಬೇಕು, ಅದು MD ಲೆವೆಲ್. ಬಡೂರ್ ಮನೆ ಹೆಣ್ಮಗಳು ಇವತ್ತು ಇಷ್ಟು ದೊಡ್ಡ ಸ್ಥಾನದಲ್ಲಿ ಕೂರ್ತಿದ್ಯಾ ಕಣೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ? ಇವತ್ತಿನ ದಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೆ ನನ್ನ ಲೈಫಲ್ಲಿ. ಆದರೆ ಒಂದು ಮೋಸ, ಮಾತನ್ನ ಮುಂಚೆನೆ ಹೇಳಿದಿದ್ರೆ ಅಪ್ಪನ್ನು ಕರ್ಕೊಂಬರ್ತಿದ್ದೆ ತಾನೆ. ಅಪ್ಪ ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಟ್ಟಿರೋರು ಗೊತ್ತಾ? ನನಗೆ ಗೊತ್ತಿದ್ರೆ ತಾನೇ ಹೇಳಕ್ಕೆ. ಓಹೋ, ನಿನಗೆ ಗೊತ್ತಿರ್ಲಿಲ್ವಾ? ಇದನ್ನ ನಾನು ನಂಬಬೇಕು. ಇಷ್ಟು ದೊಡ್ಡ ನಿರ್ಧಾರನ ಅಜ್ಜಿ ಒಬ್ಬರೇ ತಗೊಂಡ್ಬಿಡ್ತಾರಾ? ಅದು ನಿನಗೆ ಹೇಳಿದೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದಲು ಶ್ರೀ ಹತ್ರ ಮಾತಾಡಬೇಕು. ಹೇಳೋ ರವಿ. ಹಲೋ ಅಮ್ಮ, ಅಕ್ಕ ಬ್ಯಾಂಕ್ ಕೆಲಸ ಬಿಟ್ರೆ ನಿನ್ಗೇನ್ ಅನ್ಸುತ್ತೆ? ಅಯ್ಯೋ 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 ಮುಂಡೆದೆ, ಯಾಕೆ ಅಪ್ಶಕ ನಮ್ಗೆ ನೋಡಿದ್ಯಾ? ನೋಡು, ಅವಳೇನಾದ್ರು ಕೆಲಸ ಬಿಟ್ಲು ಅಂದ್ರೆ ನಮ್ ತಲೆ ಮೇಲೆ ಕಲ್ಚಪ್ಟಿ ಎಳ್ದಂಗೇನೆ. ನಿಜವಾಗ್ಲೂ ಅವ್ಳು ಕೆಲಸ ಬಿಡ್ತಾ ಇದ್ದಾಳೇನೋ? ಸ್ವತಃ ಅಜ್ಜಿನೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಕೆಲಸ ಬಿಡಿಸ್ಬಿಟ್ಟಿದಾರಮ್ಮ. ಅಯ್ಯೋ, ಹೌದೇನೋ? ಕೇಶಿ
ಹಲೋ ಹಲೋ ಅಮ್ಮ. ಕೇಶಿ ಯಪ್ಪ ಏನಾಯ್ತು ಸುಮಂದು? ಅನ್ಪೂರ್ಣಮ್ನವರು ಜಾನ್ವಿನ ಕೆಲಸದಿಂದ ಬಿಡಿಸ್ಬಿಟ್ರಂತೆ. ಯಾಕೆ ಶ್ರೀಮಂತರು ಸೊಸೆ ಕೆಲಸದಿಂದ ಬಿಡಿಸ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅನ್ಕೊಂಡಿದ್ದೆ. ಹಾಗೆ ಆಗೋಯ್ತು ಕಣೋ. ಇನ್ ಮುಂದೆ ನಾನು ಹೇಗೋ ಮನೆ ನಡೆಸ್ಲಿ ಅಪ್ಪ. ಲೇ ಸುನಂದ, ಯಾಕೆ ಇಷ್ಟಕ್ಕೊಂದು ರಂಪ ಮಾಡ್ತಿದ್ಯಾ? ಅಲ್ಲ, ಗಂಡನ ಮನೆಯಲ್ಲಿ ಮಗಳು ಸಂಪಾದನೆ ಮಾಡೋ ದುಡ್ಡನ್ನ ಎಷ್ಟು ದಿವಸ ಅಂತ ನಂಬ್ಕೊಂಡಿರ್ತೀಯ? ರೇ ಸ್ವಲ್ಪ ಸುಮ್ನೆ ಇರ್ತೀರಾ? ₹1 ಸಂಪಾದನೆ ಮಾಡಿಟ್ಟಿಲ್ಲ, ಭಾಷಣ ಮಾತ್ರ ಇಷ್ಟುದ್ದ ಬಿಗಿತೀರಾ. ಅಯ್ಯ ಬಡ್ಕೊಂಡ್ರೆ ನಿಮಗೆ ಜಾನ್ವಿಗಾದ್ರೂ ತಿಳಿಬಾರ್ದಿತ್ತೇನೋ.